ದೇಶದವರೆಗೂ ನಾವು ಸರ್ಕಾರಿ ಶಾಲೆಯಲ್ಲೇ ಓದಿದ್ದೀವಿ. ಡಿವೈಎಸ್ಪಿಯ ಸಮಾಜಮುಖಿ ಕಾರ್ಯಕ್ಕೆ ಗಂಗಾವತಿಯ ಇನ್ಸ್ಪೆಕ್ಟರ್ಗಳಾದ ಉದಯ ರವಿ, ಸುರೇಶ್ ತಳವಾರ್, ದೊಡ್ಡಪ್ಪ ಕೈ ಜೋಡಿಸಿದ್ದಾರೆ. ಒಂದು ತಿಂಗಳ ವೇತನ ನೀಡಿ ಗ್ರಂಥಾಲಯಕ್ಕೆ ಅಗತ್ಯವಿರುವ ಪುಸ್ತಕಗಳನ್ನು ಒದಗಿಸಿಕೊಡುತ್ತಾರೆ. ಶಾಲೆ ಅಭಿವೃದ್ಧಿ ಕಂಡ ಮೇಲೆ ವಿದ್ಯಾರ್ಥಿಗಳ ಸಂಖ್ಯೆಯೂ ಹೆಚ್ಚಾಗಿದೆ. ಮಕ್ಕಳು ಖುಷಿಯಿಂದ ಶಾಲೆಗೆ ಬರ್ತಿದ್ದಾರೆ. ನಮ್ಮ ಶಾಲೆ ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ. ನಾವು ಪೊಲೀಸರೇ ಅಂದರೆ ಬರೀ ಭಯ ಮೂಡಿಸೋರಲ್ಲ, ಭರವಸೆ ಮೂಡಿಸೋರು ಅಂತ ನಮ್ಮ DSP ಸರ್ ನಮ್ಗೆ ತೋರಿಸ್ಕೊಟ್ಟಾರೆ. ಡಿವೈಎಸ್ಪಿ ಡಾಕ್ಟರ್ ಚಂದ್ರಶೇಖರ್ ಅವರ ಒಂದೊಳ್ಳೆ ಕೆಲಸ ಶಿಕ್ಷಣ ಸಚಿವರ ಕಣ್ಣಿಗೆ ಬಿದ್ದು ಶ್ಲಾಘನೆಗೂ ಒಳಗಾಗಿದೆ. ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆ ಮುಖಂಡ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ. ಆಲ್ ರೈಟ್, ಅವ್ರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ರಂಗನಾಥ್ ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಗುಡ್. ಪೊಲೀಸ್ನವ್ರು ಏನೇನಕ್ಕೋ ನ್ಯೂಸಲ್ಲಿದ್ದರು ಕಳೆದ ಒಂದು ತಿಂಗಳಿಂದ. ಬೆಂಗಳೂರಿನಲ್ಲಿ ನೆನೆ ಮೊನ್ನೆನೂ ಇದ್ದಾರೆ ಬಿಡಿ. ನೀವು ಸ್ವಲ್ಪ ಭಿನ್ನವಾಗಿ ಕೂತಿದ್ದೀರಿ ಇವತ್ತು. ಗಂಗಾವತಿ ತನಗಿದೆಯಾ ಹಂಗಾರೆ? ಸರ್ ತಮ್ಮ ಬಹಳ ಶಾಂತವಾಗಿದೆ ಸರ್. ಕಾಯ್ದೆ ಸುವ್ಯವಸ್ಥೆ ಚೆನ್ನಾಗಿದೆ. ವೆರಿ ಗುಡ್. ಜನರು ಸಹಿತ ಬಹಳ ಸಾಮರಸ್ಯದಿಂದ ಇದ್ದಾರೆ ಸರ್. ಭಾಳ ಸಂತೋಷ. ಡಾಕ್ಟರ್ ಅಂದರೆ ಡಾಕ್ಟರೇಟ್ PhD ನಾ? ಎಸ್ ಸರ್, ಮೈಸೂರು ವಿಶ್ವವಿದ್ಯಾಲಯದಿಂದ ನಾನು PhD ಮಾಡಿಕೊಂಡಿದ್ದೆ ಸರ್. ಏನು ಸಬ್ಜೆಕ್ಟ್, ಏನು ಥೀಸಿಸ್ ಮಾಡಿದ್ರಿ ಸರ್? ನಾನು ಪಟ್ಟದಕಲ್ಲು ಟೆಂಪಲ್ಸ್ ಮೇಲೆ ಒಂದು ಅಧ್ಯಯನ ಮಾಡಿದ್ದೆ ಸರ್, ಬಹುಮುಖ ಅಧ್ಯಯನ. ಹಾಗೆ ಯಾವ್ದಂತಾರೆ ಹಿಸ್ಟ್ರಿ ಸ್ಟೂಡೆಂಟ್ ಇರೋದ್ರಿಂದ ಅನೇಕ ಕಡೆ ಬೇರೆ ಬೇರೆ. ಸರ್ ನಂದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಒಂದು ಹನ್ನಮಹಳ್ಳಿ ಅಂತ ಒಂದು ಸಣ್ಣ ಗ್ರಾಮ ಸರ್. ಬಸ್ ಏನು ಹೋಗೋದಿಲ್ಲ, ಅತಿ ಸಣ್ಣ ಹಳ್ಳಿ ಸರ್. ಅಲ್ಲೇ ಅಲ್ಲೇ ಊರಲ್ಲೇ ಓದಿದ್ದ ಪ್ರಾಥಮಿಕ ಶಾಲೆ ಎಲ್ಲ? ಸರ್ ಎಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿದ್ದೀನಿ ಸರ್. 1ನೇ ತರಗತಿಯಿಂದ ನನ್ನ ಪೋಸ್ಟ್ ಗ್ರಾಜುಯೇಷನ್ವರೆಗೂ ನಾನು ಪೂರ್ತಿ ಸರ್ಕಾರಿ ಶಾಲೆಯಲ್ಲೇ ಓದಿದ್ದೀನಿ ಸರ್. DSP ಡೈರೆಕ್ಟಾ ಇನ್ಸ್ಪೆಕ್ಟರ್? ಇಲ್ಲ ಸರ್, ನಾನು 94ರ ಬ್ಯಾಚಿನ PSI ಸರ್. 2002ರಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದೀನಿ ಸರ್. 2004 ವರ್ಷ ಆಯಿತು DYSP ಆಗಿದ್ದೀನಿ ಸರ್. ಇನ್ನೆಷ್ಟು ವರ್ಷ ಇದೆ ಸರ್ವಿಸ್? ಸರ್ ಇನ್ನು 8 ವರ್ಷ ಇದೆ ಸರ್. 8 ವರ್ಷ. ಫ್ಯಾಂಟಾಸ್ಟಿಕ್. ಇದಕ್ಕೆ ದುಡ್ಡು ಬೇಕಾಗತ್ತಲ್ಲ, ದುಡ್ಡು ಇಲ್ಲಿಂದ ಬರುತ್ತೆ. ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ಪೊಲೀಸ್ ಇಲಾಖೆಯಲ್ಲಿ ಇಂಥ ಕೆಲಸಗಳನ್ನ ಮಾಡುವಂಥ ಹಲವಾರು ಆಫೀಸರ್ಸ್ ಹಿಂದೆ ನಾನು ನೋಡಿದ್ದೀನಿ. ನಾನು ವರದಿಗಾರಿಕೆಯಲ್ಲಿರೋ ಟೈಮಲ್ಲೂ ಎಲ್ಲಿಂದ ಅಂದರೆ ಸಂಗ್ರಹ ಹೇಗೆ ದುಡ್ಡು? ಸರ್ ಇದಕ್ಕೆ ನಮ್ಮ ಅಧಿಕಾರಿಗಳು, ನಾನು ನಮ್ಮ ಒಂದೊಂದು ತಿಂಗಳದ ವೇತನ, ಒಂದು 2 ತಿಂಗಳ ವೇತನ ಕೊಟ್ಟಿದ್ದೀವಿ ಸರ್. ಹಾಗೆ ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ. ಕೆಲವು ಸಾರ್ವಜನಿಕರು ಸಹ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಸರ್. ಅವರೆಲ್ಲರೂ ಒಟ್ಟಿಗೆ ಕೊಟ್ಟಿದ್ದಾರೆ. ಎಲ್ಲರ ನಮ್ಮ ಅಧಿಕಾರಿಗಳು, ಸಿಬ್ಬಂದಿಯವರು, ಸಾರ್ವಜನಿಕರು, ಬೇರೆ ಇಲಾಖೆಗಳ ಅಧಿಕಾರಿಗಳು ಸಹಿತ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಸರ್. ಎಷ್ಟಿದೆ ಅದು ಸ್ಕೂಲ್? ದೊಡ್ಡದಿದೆಯಾ ಸರ್? ಅದು ಸುಮಾರು 200 ಜನ ಸರ್ಕಾರಿ ಪ್ರೌಢಶಾಲೆ ಸರ್. ಅಮಾಲರ ಮಕ್ಕಳೇ ಓದ್ತಕ್ಕಂಥ ಶಾಲೆ ಸರ್. ಕೇವಲ ಅಮಾಲರ ಮಕ್ಕಳೇ ಇದ್ದಾರೆ. ಊರು ಹೊರಗಿದೆ ಸರ್. ಅದರ ಗೇಟ್ ಎಲ್ಲ ಸರಿ ಇರಲಿಲ್ಲ. ಹಾಗಾಗಿ ಪೆಟ್ರೋಲಿಂಗ್ ಹೋಗ್ತಿದ್ದಾಗ ಅಲ್ಲಿ ಕೆಲವು ಕಿಡಿಗೇಡಿಗಳು ಮದ್ಯ ಸೇವನೆ ಮಾಡೋದು, ಮಕ್ಕಳಿಗೆ ಚುಡಾಯಿಸೋದು, ಈ ಥರದ್ದೆಲ್ಲ ಮಾಡೋದು ಅಂತ ನಮ್ಮ ಗಮನಕ್ಕೆ ಬಂದಾಗ ನಾನು ಒಂದ್ಸಾರಿ ಹೋದೆ. ಅಲ್ಲಿ ನಂತರ BO ಸೋಮಶೇಖರ್ ಗೌಡ, ಹೆಡ್ ಮಾಸ್ಟರ್ ಚಂದ್ರಶೇಖರ್ ಅಂತ ಇದ್ರು, ಇನ್ನೊಬ್ರು ಸುಲಭವಾಗಿ ಒಂದು ಶಿಕ್ಷಕರು ಹೇಳಿದ್ರು, ಸರ್ ಇಲ್ಲಿ ಬಹಳಷ್ಟು ಜನ ಕಿಡಿಗೇಡಿಗಳು ಮದ್ಯಪಾನ ಮಾಡಿ ಬಾಟ್ಲಿ ಎಸೆಯೋದು ಮತ್ತೆ ಹೆಣ್ಮಕ್ಳಿಗೆ ಕಿರಿಕಿರಿ ಮಾಡೋದು ಮಾಡ್ತಾರಂತ. ಅದಕ್ಕೆ ನಾವು ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ಇದಕ್ಕೆ ಏನಾದ್ರು ಒಂದು ಮೂಲಭೂತ ಸೌಕರ್ಯ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಮೊದಲು ಗೇಟ್ ಅನ್ನು ರಿಪೇರಿ ಮಾಡ್ತಿದ್ವಿ ಸರ್. ಹಾಗೆ ಅವರೆಲ್ಲರ ಸಹಕಾರದಿಂದ ಎಲ್ಲ ಅಲ್ಲಿನ ನಗರಸಭಾ ಸದಸ್ಯರು ಉಮೇಶ್ ಸಿಂಗ್ನಾಳ ಇವರೆಲ್ಲ ಸಹಕಾರ, ಮಾನ್ಯ MLA ಅವರ ಸಹಕಾರ, ಎಲ್ಲರ ಸಹಕಾರದಿಂದನೂ ಸರ್ ನಾವು ಅದನ್ನ ಒಂದು ದತ್ತು ತೆಗೆದುಕೊಂಡು ಅದನ್ನ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಅದಕ್ಕೆ ಅಂದ ಚಂದ ಕೊಡಬೇಕು ಅಂತ ಒಂದು ನಿರ್ಧಾರ ಮಾಡಿಕೊಂಡು ಈ ಕೆಲಸವನ್ನ ಮಾಡಿದ್ವಿ ಸರ್. ಫ್ಯಾಂಟಾಸ್ಟಿಕ್. ಮೇಷ್ಟ್ರುಗಳು ಇದು ಮದ್ಯ ಕುಡಿತಾರೆ, ಬೀಡಿ ಸೇರ್ತಾರೆ, ಗಲಾಟೆ ಮಾಡ್ತಾರೆ ಅಂದರೆ ನೀವು ಪೊಲೀಸ್ನವರ ಕೇಸ್ ಹಾಕ್ಬೇಕಾಗಿತ್ತು. ಇದ್ಯಾಕೆ ಮಾಡಕ್ ಹೋದ್ರಿ? ಇಲ್ಲ ಸರ್, ಮೇಷ್ಟ್ರಲ್ಲ ಸರ್, ಅದು ಊರ ಹೊರಗಿದೆ ಸರ್. ಊರ ಹೊರ ವಲಯದಲ್ಲಿದೆ. ಕೆಲವರು ಕಿಡಿಗೇಡಿಗಳು ಅಲ್ಲಿ ಬಾಟ್ಲೆ ಎಸೆಯೋದು. ಅಮಾಲ್ರು ಬಹಳ ಕಷ್ಟಪಟ್ಟು ಕೆಲಸ ಮಾಡೋ ಒಂದು ವರ್ಗ ಸರ್. ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಲೈಫಲ್ಲಿ. ಸರಿ ಸರ್. ಅಂದರೆ ಅಮಾಲ್ರು. ಹೌದು ಸರ್. ಆದರೆ ಅಷ್ಟೇ ಎಚ್ಚರಿಕೆಯಿಂದಾನು ಇರ್ತಾರೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಭಾಳ ಹಿಂದೆ ಹಮಾಲ್ರ ಜೊತೆ ಕೆಲಸ ಮಾಡ್ತಿದ್ದವ್ರು ಒಬ್ಬರನ್ನ ನಾನು ಗುರುತಿಸಿ ಒಂದು ಪ್ರಶಸ್ತಿ ಕೊಡೋಂಗೆ ಮಾಡಿದ್ದೆ. ಸರಿ ಸರ್. ನನಗೆ ಅದು ಅವ್ರದ್ದು ಜೀವನದ ಬಗ್ಗೆ ಒಂದಷ್ಟು ಅರಿವಿದೆ. ಈಗ ಹಮಾಲ್ರನ್ನ ಈ ಶಾಲೆಯ ಅಭಿವೃದ್ಧಿನಲ್ಲಿ ಹೆಂಗೆ ಬಳಸ್ಕೊಂಡಿದ್ದೀರಿ?
ಸರ್ ನಿಜವಾಗ್ಲೂ ಸರ್ SDMC ಕಮಿಟಿ ಅವರ ಅಧ್ಯಕ್ಷರು ಉಪಾಧ್ಯಕ್ಷರು ಅವರೇ ಇದ್ದಾರೆ ಸರ್. ಹಾಂ ಅವರೆಲ್ಲರೂ ನಮ್ಮ ಜೊತೆಗೆ ಒಂದು ದಿವಸ ನಾವು ಇದನ್ನ ಸ್ವಚ್ಛ ಮಾಡಬೇಕು, ಎಲ್ಲ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು, ಪೇಪರ್ ಅದನ್ನೆಲ್ಲ ಮಾಡಬೇಕು ಅಂತೇಳಿ ಒಂದು ದಿವಸ ಅವ್ರನ್ನೆಲ್ಲ SDMC ಅವ್ರನ್ನ, ಶಾಲಾ ಮಕ್ಕಳನ್ನ, ಟೀಚರ್ಸ್ ಅನ್ನ, ನಮ್ಮ ತಾಲೂಕಿನ ಅಧಿಕಾರಿಗಳು, ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡಿ ಒಂದು ದಿವಸ ಪೂರ್ತಿಯಲ್ಲಿ ಶ್ರಮದಾನ ಮಾಡಿ ಪೂರ್ಣ ನೀರಿನಿಂದ ತೊಳೆದು ಸ್ವಚ್ಛ ಮಾಡಿ ನಂತರ 2 ಕೋಟ್ ಪ್ರಿಂಟಿಂಗ್ ಮಾಡ್ತಿದ್ವಿ ಸರ್. ನಂತರ ಅದರ ನಂತರ ದಾರ್ಶನಿಕರ, ಸಂತರ, ಶಾಲಾ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ನಾವು ಅಲ್ಲಿ ಪೇಂಟಿಂಗ್ ಮಾಡ್ತಿದ್ವಿ ಸರ್. ನೋಬೆಲ್ ಪುರಸ್ಕೃತರು. ಓಕೆ. ಆ ಹಮಾಲರ ಕೈಲಿ ಒಂದು ಕೆಲಸ ಮಾಡ್ಬೇಕು ನೀವು. ಸರ್ ಎಲ್ಲ ಹಮಾಲರು ಯಾರ್ಯಾರು ಇದ್ದೀರಿ, ಈಗ ನಿಮ್ಮ ಶಾಲೆ ದಿನಕ್ಕೆ ₹1 ಅಂತ ಒಂದು ಗಡಿಗೆ ಕೊಡಿ ಅಂತ ಮಾಡಿಸಿ ಹೇಳ್ತೀವಿ. ಸರಿ ಸರ್. ದಿನಕ್ಕೆ ₹1 ಮೇಲೆ ಕೆಳಗೆ ಬಿಡ. ಸರಿ ಸರ್. ಇನ್ವಾಲ್ವ್ಮೆಂಟ್ ತರಬೇಕು, ಇಲ್ಲಿದ್ರೆ ಕಷ್ಟ. ಎರಡನೇದು, ನೀವು ಖಂಡಿತ ಗಂಗಾವತಿ ಉಪವಿಭಾಗದ DSP ಆಗಿ ಪರ್ಮನೆಂಟ್ ಅಲ್ಲ ಅನ್ನೋದು ಸರ್ಕಾರಿ ನೌಕರರ ನಿಮಗೂ ಗೊತ್ತು, ನನಗೂ ಗೊತ್ತು. ಎಸ್ ಸರ್. ಹಾಗಾಗಿ ಆಫ್ಟರ್ ಯು ಈ ಶಾಲೆ ಹೇಗೆ ನಡೀಬೇಕು ಅನ್ನೋಕ್ಕೆ ಈಗಲೇ ಒಂದು ಪಕ್ಕಾ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಸ್ಬಿಡಿ. ಸರಿ ಸರ್, ಮಾಡ್ತೀವಿ ಸರ್. ಇಲ್ಲ ಅಂದ್ರೆ ಈಗ ನೀವು ಮಾಡಿದಷ್ಟು ಎಫರ್ಟ್ ವೇಸ್ಟ್ ಆಗತ್ತೆ. ನಾ ಹೇಳಿದ್ದೀನಿ. ಸರಿ ಸರ್. ನೀವು ಆದಮೇಲೆ ಅಲ್ಲಿ DSP ಯಾರೋ ಬರ್ಬೋದು, 1 ವರ್ಷ 2 ವರ್ಷ 3 ವರ್ಷಕ್ಕೋ ಬರ್ಬೋದು ಅವರು. ಸರಿ ಸರ್. ಅವ್ರಿಗೆ ನಿಮ್ಮ ಥರಾನೇ ಆಸಕ್ತಿ ಇದ್ರೆ ಬಚಾವು. ಸರಿ ಸರ್. ಐ ಡೋಂಟ್ ನೋ, ಏನ್ ಬೇಕಾದ್ರೂ ಆಗ್ಬೋದು ಸರ್. ಇದರಲ್ಲಿ ನಮ್ಮ ಅಧಿಕಾರಿಗಳಿದ್ದಾರೆ ಸರ್, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಸ್ ಎಲ್ಲ ಸಹಕಾರ ಅಲ್ಲ, ಮಾಡಿದ್ದಾರೆ. ಅವರು ಪರ್ಮನೆಂಟ್ ಅಲ್ಲ. ಸರಿ ಸರ್. ಅದರಿಂದ ಹಮಾಲರು, ಸರ್. ಮೇ ಬಿ ಟೀಚರ್ಸು, ಸರಿ ಸರ್. ಮೇ ಬಿ ಆ ಏರಿಯಾಲಿರೋ ಒಂದು 4 ಜನ ಸಂಭಾವಿತರು ಅಂತ ನಿಮ್ಗೆ ಯಾರು ಅನ್ನಿಸ್ತಾರೋ ಅವುಗಳು, ಸರಿ ಸರ್. ಇವರೆಲ್ಲರನ್ನ ಸೇರಿಸಿ ಏನಾದರೂ ಒಂದು ನಾವಿಲ್ಲದಿದ್ದರೂ ಇದು ಹೇಗೆ ನಡೆಯಬೇಕು ನಮ್ಮ ಕನಸಿನ ಪ್ರಕಾರ ಅನ್ನೋದಕ್ಕೆ ಒಂದು ಬಂದೋಬಸ್ತ್ ಮಾಡಿಸಿ. ಸರಿ ಸರ್, ಮಾಡ್ತೀವಿ ಸರ್. ಇಲ್ಲಾಂದ್ರೆ ಎಫರ್ಟ್ ವೇಸ್ಟ್ ಆಗ್ಬಿಡುತ್ತೆ. ಗ್ರೇಟ್ ಎಫರ್ಟ್ ಶುಡ್ ನಾಟ್ ಗೋ ವೇಸ್ಟ್. ಸರ್, ಈಗ ಮೊದಲೇ 150 ಜನ ವಿದ್ಯಾರ್ಥಿಗಳು ಬರ್ತಾ ಇದ್ರು ಸರ್. ಈಗೆಲ್ಲ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಟ್ಟ ಮೇಲೆ ಸುಮಾರು ಒಂದು 50 ಜನ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಸರ್. ಈಗ ಬ್ಯೂಟಿಫುಲ್ ಸರ್. ನಾನು ಐ ಆಮ್ ಸೋ ಹ್ಯಾಪಿ ಸರ್, ನೀವು ಈ ಆಸಕ್ತಿ ತೆಗೆದುಕೊಂಡಿದ್ದೀರಿ. ಸರ್ ಥ್ಯಾಂಕ್ ಯು. ನಿಮಗೂ ನಿಮ್ಮ ಇಬ್ಬರು ಸಹೋದ್ಯೋಗಿ ಇನ್ಸ್ಪೆಕ್ಟರ್ಗಳಿಗೂ ನನ್ನ ನಮಸ್ಕಾರ. ಅವ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ಬಿಡಿ ಸರ್. ಸರ್, ತಮಗೆ ತಮ್ಮ ಪಬ್ಲಿಕ್ ಟಿವಿಗೆ ನಮ್ಮ ಇಲಾಖೆಯಿಂದ ಅತ್ಯಂತ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಕೆಲಸ ನಾವು ಮಾಡಿದ್ದೀವಿ, ನಿಮ್ಮ ಕೆಲಸ ಮಾಡಿರೋದಕ್ಕೆ ನಿಮಗೆ ಸರ್. ಕೊನೆಯದಾಗ ಒಂದು ಮಾತಿದೆ ಸರ್. ಈ ಶಾಲೆ ನಾವು ಮಾಡಿದ ಮೇಲೆ ಸುಮಾರು 20 ಬೇರೆ ಬೇರೆ ಶಾಲೆಯವರು ಪ್ರೇರಣೆಗೊಂಡು ಬೇರೆ ಬೇರೆ ಕಡೆ ಈ ತರದ ಶಾಲೆಗಳ ಅಂದ ಚಂದ ಹೆಚ್ಚಿಸಿದ್ದಾರೆ, ಸರ್ಕಾರಿ ಶಾಲೆಗಳು ಸರ್. ಹೌದಾ? ಈ ಮಾಧ್ಯಮಗಳ ಪ್ರೇರಣೆಯಿಂದಾನೇ ಆಗಿದೆ ಅಂತ ನಾನು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಸರ್. ಶಾಲೆ ರಿಪೇರಿ ಮಾಡೋದು ನಿಮ್ ಕೆಲಸ ಆಗಿರ್ಲಿಲ್ಲ, ಆದ್ರೂ ಮಾಡಿದ್ದೀರಿ ಅಂತ ನಿಮ್ಗೆ ಒಂದು ಎಕ್ಸ್ಟ್ರಾ ಥ್ಯಾಂಕ್ಸ್ ಹೇಳ್ತೀರ ಸರ್. ಅದೇ ಸರ್, ಅದರಿಂದ ಈ ಪ್ರೇರಣೆಗೊಂಡಿದ್ದಾರೆ ಸರ್. ಸರಿ, ಒಳ್ಳೇದಾಗಿ. ಪ್ರೇರಣೆ ಆದ್ರೆ ಇನ್ನೂ ಸಂತೋಷ ಪಡೋಣ ಇಬ್ರುವೆ. ಸರಿ ಸರ್. ಲೆಟ್ಸ್ ಎಂಜಾಯ್ ದಿ ಸಕ್ಸಸ್ ಆಫ್ ಎವ್ರಿ ಚೈಲ್ಡ್ ಅಷ್ಟೇ. ಸರ್ ಥ್ಯಾಂಕ್ ಯು ಸರ್. ನಮಸ್ಕಾರ. ಒಳ್ಳೇದು ಮಾಡಿ ಸರ್. ನಮಸ್ಕಾರ ಸರ್. ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು.